ತಮಿಳುನಾಡಿಗೆ ನೀರು ಹರಿಸಿ ಅಂತ CWRC ನಿರ್ದೇಶನ ಕೊಟ್ಟಿದೆ. ಇದಕ್ಕೆ ಕರ್ನಾಟಕದಲ್ಲಿ ಪ್ರಬಲ ವಿರೋಧ ವ್ಯಕ್ತವಾಗ್ತಾ ಇದೆ. ಕನ್ನಡ ಪರ ಸಂಘಟನೆಯ ನಾಯಕರು ಮಾತನಾಡಿದ್ದಾರೆ. ತಮಿಳುನಾಡಿಗೆ ಒಂದು ಹನಿ ನೀರು ಕೂಡ ಬಿಡುಗಡೆಯಾಗಬಾರದು. ತಮಿಳುನಾಡಿಗೆ ನೀರು ಬಿಟ್ಟರೆ 1991ರ ಹೋರಾಟ ಮರುಕಳಿಸುತ್ತೆ ಅಂತ ಕರವೇ ಮುಖಂಡ ನಾರಾಯಣಗೌಡ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮಗೆ ಹಿನ್ನಡೆಯಾಗ್ತಾ ಇದೆ, ನಮ್ಮ ವಕೀಲರು ಏನು ಮಾಡ್ತಿದ್ದಾರೆ? ನೀರು ಬಿಟ್ಟು ಮತ್ತೆ ಸಂಘರ್ಷದ ಹಾದಿ ಮಾಡ್ಕೋಬೇಡಿ. ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಒಂದು ವೇಳೆ ಸರ್ಕಾರ ನೀರು ರಿಲೀಸ್ ಮಾಡಿದ್ರೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಹಿನ್ನಡೆ ಆಗಿರುವಂಥದ್ದು. ತಮಿಳುನಾಡಿಗೆ ಮುಂದಿನ 15 ದಿನಗಳ ಒಳಗೆ ಒಟ್ಟು 4.56 TMC ನೀರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿಬಿಟ್ಟು ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸನ್ನು ಮಾಡಿರುವಂಥದ್ದು. ನನ್ನ ಜೊತೆಗೆ ಮಾತಾಡೋದಕ್ಕೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಇದ್ದಾರೆ. ಸರ್, ಕಾವೇರಿ ನೀರು ವಿಚಾರವಾಗಿ ತಾವು ಮಾಡಿರುವಂತಹ ಹೋರಾಟಗಳು ಒಂದಲ್ಲ ಎರಡಲ್ಲ ಸರ್, ಆದರೆ ಈಗ ಮತ್ತೆ ಕರ್ನಾಟಕಕ್ಕೆ ಹಿನ್ನಡೆ ಆಗಿರುವಂಥದ್ದು. 4.6 TMC ಅಷ್ಟು ನೀರನ್ನು ಹಂಚಿಕೆಗೆ ಈಗ ಶಿಫಾರಸು ಮಾಡಿದೆ. ಏನಿದ್ರಿ? ಬಹುಶಃ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಕೊಡುವಂಥ ಪರಿಸ್ಥಿತಿ ಕರ್ನಾಟಕಕ್ಕಿಲ್ಲ. ಯಾವುದೇ ಸಂದರ್ಭದಲ್ಲಿ ಕೇಂದ್ರದ ಕಾವೇರಿ ನೀರು ನಿಯಂತ್ರಣ ಸಮಿತಿ ಏನಿದೆ CWRC ಈ ಥರದ ಆದೇಶ ಮಾಡುವಾಗ ಕರ್ನಾಟಕಕ್ಕೊಂದು ನಿಯೋಗವನ್ನು ಕಳಿಸಿ ಕರ್ನಾಟಕದ ಡ್ಯಾಮುಗಳಲ್ಲಿ ಇರುವ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಆಮೇಲೆ ಈ ಥರದ ಆದೇಶವನ್ನು ಮಾಡಿದ್ರೆ ಅದು ಸರಿ ಅನಿಸುತ್ತೆ. ಅದು ಹೊರತುಪಡಿಸಿ ಪ್ರತಿ ಸರಿ ಈ ಥರದ ಆದೇಶಗಳನ್ನ ಮಾಡೋ ಮುಖಾಂತರ ಕರ್ನಾಟಕದ ರೈತರ ಹಿತವನ್ನು ಬಲಿ ಕೊಟ್ಟು ಕರ್ನಾಟಕದಲ್ಲಿ ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ದಿನಕ್ಕೆ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಕೊಡಿ 15 ದಿವಸ ಅಂತ ಆದೇಶ ಮಾಡೋದಿದೆಯಲ್ಲ, 4.5 TMC ನೀರನ್ನ ಎಲ್ಲಿಂದ ಕೊಡಲಿಕ್ಕೆ ಸಾಧ್ಯ ಇದೆ? ಇವತ್ತು ರಾಜ್ಯ ಸರ್ಕಾರ ಮಂಡ್ಯ ಮೈಸೂರು ಭಾಗದ ಕಾವೇರಿ ಭಾಗದ ತೀರದ ರೈತರಿಗೆ ನೀರು ಕೊಡದೆ ಖುಷಿಗೆ ಇವತ್ತು ಸಾಧ್ಯ ಇಲ್ಲ ಅಂತ ಹೇಳುವಾಗ ಈಗ 4.5 TMC ನೀರನ್ನ ತಮಿಳುನಾಡಿಗೆ ಎಲ್ಲಿಂದ ಕೊಡಲಿಕ್ಕೆ ಸಾಧ್ಯ ಅನ್ನೋದನ್ನ ರಾಜ್ಯ ಸರ್ಕಾರ ಕಾವೇರಿ ನಿವಾರಣಾ ಪ್ರಾಧಿಕಾರ ಏನಿದೆ ಅದ್ರ ಮುಂದೆ ತನ್ನ ವಾದವನ್ನು ಮಂಡಿಸಬೇಕಾಗತ್ತೆ. ಇವತ್ತು ಏಕಾಏಕಿ ಇಂಥ ತೀರ್ಮಾನವನ್ನು ಮಾಡಬೇಕಾದ್ರೆ ಕನಿಷ್ಠ ಪರಿಸ್ಥಿತಿ ಕರ್ನಾಟಕದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಪ್ರತಿ ಸಲ ಈ ಥರದೇ ಕರ್ನಾಟಕದ ವಿರುದ್ಧ ತಮಿಳುನಾಡು ಪರವಾಗಿ ಆದೇಶಗಳು ಬರ್ತಾ ಇರ್ತವೆ. ನಮ್ಮ ಕಾನೂನು ತಜ್ಞರು ವಕೀಲರು, ಕರ್ನಾಟಕದ ವಕೀಲರು, ಅವರಿಗೆ ರಾಜ್ಯ ಸರ್ಕಾರ 100 ಕೋಟಿ ಹಣ ಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.